ಹಾಯ್ ಎವ್ರಿವನ್. ಬೆಳಗ್ಗೆ ಎದ್ದಿದ ಕೂಡಲೇ ನನಗೆ ಬಿಸಿನೀರನ್ನ ಕುಡಿಯೋ ಅಭ್ಯಾಸ ಇದೆ. ಸೊ ಅದರಿಂದ ಸ್ವಲ್ಪ ಬಿಸಿನೀರ್ ಜೊತೆಗೆ ಜೇನುತುಪ್ಪನ ಹಾಕೊಂಡು ಕುಡಿತಾ ಇದ್ದೀನಿ. ಒಂದೊಂದ್ಸಲ ಬೇಗ ಎದ್ದಿದ ಕೂಡಲೇ ಏನ್ ಮಾಡ್ಬೇಕು ತಿಂಡಿಗೆ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಇವತ್ತು ಆಲೂಗಡ್ಡೆ ಜಾಸ್ತಿ ಇರೋದ್ರಿಂದ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತೇಳಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಪಲ್ಯನ ಮಾಡೋದಕ್ಕೆ ಒಗ್ಗರಣೆ ಎಲ್ಲ ಮಾಡ್ಕೊಂಡು ಆಲೂಗಡ್ಡೆ ಪಲ್ಯನ ರೆಡಿ ಮಾಡ್ತೀನಿ. ಎಲ್ಲರ ಮನೆಯಲ್ಲೂ ಗೊತ್ತಿರೋದೇ ಅಲ್ವಾ. ಸೊ ಬೇಗ ಬೇಗ ಆಲೂಗಡ್ಡೆ ಪಲ್ಯನ ಮಾಡ್ಬಿಟ್ಟು ಇನ್ನ ನನ್ನ ಮಗಳಿಗೆ ತಿಂಡಿನೆಲ್ಲ ತಿನ್ನಿಸ್ಬಿಟ್ಟು ಇನ್ನ ಸ್ಕೂಲ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲ್ ಕಳ್ಸೋದೇ ಒಂದು ದೊಡ್ಡ ಟಾಸ್ಕ್ ಆಗ್ಬಿಡುತ್ತೆ ಅಮ್ಮಂದ್ರಿಗೆ. ಇನ್ನು ಇಬ್ಬರು ಮಕ್ಕಳನ್ನ ಸ್ಕೂಲ್ ಕಳ್ಸಿದ್ದಾದ್ಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನ ಪೂಜೆ ಎಲ್ಲ ಮಾಡ್ಕೊಂಡೆ. ತುಂಬಾ ದಿನಗಳಿಂದ ಅನ್ಕೊಳ್ತಾ ಇದ್ದೆ ಮೀಶೋ ಇಂದ ಒಂದು ಜುಮ್ಕಾ ಇಯರ್ ಕಫ್ ನ ತರಿಸಬೇಕು ಅಂತೇಳಿ. ಫೈನಲ್ ಆಗಿ ಇವತ್ತು ಬಂದಿದೆ. ಸೊ ಅದನ್ನ ತೋರಿಸ್ತಾ ಇದೀನಿ ನೋಡಿ. ಎಷ್ಟು ಕ್ಯೂಟ್ ಆಗಿ ಬಂದಿದೆ ಅಂದ್ರೆ ಅಷ್ಟು ಚೆನ್ನಾಗಿ ಬಂದಿದೆ. ಜಸ್ಟ್ 200 ರುಪೀಸ್ ಒಳಗಡೆ ನಮ್ಗೆ ಇಯರ್ ಕಫ್ ಸಿಗ್ಬಿಡುತ್ತೆ. ಸ್ಯಾರೀಸ್ಗೆ ಆಗಿರ್ಬೋದು, ಆಫ್ ಸ್ಯಾರೀಸ್ಗೆ ಆಗಿರ್ಬೋದು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಲಿಂಕ್ ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮ್ಗೆ DM ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.